ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಿದ್ರು ಕಳಲೆ ಅಂದರೆ ಎಳೆ ಬಿದ್ರಿಂದ ಪಲ್ಯ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ. ಇದು ನಮ್ಮ ಮಲೆನಾಡು ಕಡೆ ಎಲ್ಲ ನಾವು ಸಿಕ್ಕಿದವಾಗ ಉಪ್ಪಿಗೆ ಹಾಕಿಟ್ಟಿರ್ತೀವಿ. ಯಾವಾಗ ಬೇಕಾದರೂ ಇದನ್ನು ನಾವು ಉಪ್ಪು ನೀರಿಂದ ತೆಗೆದುಬಿಟ್ಟು ಮಾಡ್ಕೊಳ್ಬೋದು. ಇದು ಈ ರೀತಿ ಇರುತ್ತೆ, ನೋಡ್ತಿರ್ಬೋದು. ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಎಳೆಯದಾಗಿರೋದನ್ನು ತೆಗೆದುಬಿಟ್ಟು ಇದನ್ನು ಕಟ್ ಮಾಡಿ ಉಪ್ಪಿಗೆ ಹಾಕಿಟ್ಟಿರೋದು. ಇದನ್ನು ಸಣ್ಣ ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಪಲ್ಯ ಮಾಡೋದಕ್ಕೆ. ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಉಪ್ಪು ಹಾಕಿ ಇಟ್ಟಿರೋದ್ರಿಂದ. ನಾರ್ಮಲಿ ಇದು ವೈಟ್ ಕಲರ್ನಲ್ಲಿ ಇರುತ್ತೆ, ಇದೇನು ಹಾಳಾಗಿರೋದಲ್ಲ. ಈ ಥರ ಕಲರ್ ಮಾತ್ರ ಚೇಂಜ್ ಆಗಿರುತ್ತಷ್ಟೇ. ಉಪ್ಪು ನೀರಿನಲ್ಲಿ ಜಾಸ್ತಿ ಟೈಮ್ ಹಾಕಿಟ್ಟವಾಗ ಈ ಥರ ಆಗಿರುತ್ತೆ. ಇವಾಗ ಸಿಂಪಲ್ಲಾಗಿ ಇದನ್ನು ಪಲ್ಯ ಹೇಗೆ ಮಾಡ್ಕೊಳ್ಳೋದು ನೋಡೋಣ. ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಮಾಮೂಲಿ ಪಲ್ಯ ಎಲ್ಲ ಹೇಗೆ ಮಾಡ್ಕೊಳ್ತೀವಿ ಅದೇ ಥರ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಕರಿಬೇವು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ಫ್ರೈ ಆದ್ರ ಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಟೊಮೆಟೊ ಹಾಕ್ಕೊಳ್ತಿಲ್ಲ, ಟೊಮೆಟೊ ಬೇಕಾದರೂ ಹಾಕ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಈ ಸಮಯದಲ್ಲೇ ಸೇರಿಸ್ಕೊಳ್ಬೋದು. ನಾನು ಬೆಳ್ಳುಳ್ಳಿ ಹಾಕಿಲ್ಲ ಇಲ್ಲಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ರ ಮೇಲೆ ಕಡಲೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸಣ್ಣದಾಗಿ, ಅದನ್ನು ಹಾಕ್ಕೊಳ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಫ್ಲೇವರು ಕಡಲೆದು. ಕೆಲವರು ಇದನ್ನು ತುಂಬ ದಿವಸ ಇಟ್ಕೊಂಡು ಉಪ್ಪಿಗೆ ಹಾಕಿಬಿಟ್ಟು ಯಾವಾಗ ಬೇಕಾದರೂ ಆವಾಗ ಯೂಸ್ ಮಾಡ್ಕೊಳ್ತಾರೆ. ಫ್ರೆಶ್ ಆಗಿರೋದು ಸಿಕ್ಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅದು ಮಳೆಗಾಲದಲ್ಲಿ ಆ ಟೈಮ್ನಲ್ಲಿ ಬಿದಿರು ಬೆಳೆಯುತ್ತಲ್ಲ, ಆವಾಗ ಫ್ರೆಶ್ ಆಗಿರೋದು ಸಿಗುತ್ತೆ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ನೀರು ಹಾಕ್ಕೊಂಡು ಒಂದು 15 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು. ಇದಿವಾಗ ನೀರೆಲ್ಲ ಹೋಗಿದೆ, ಚೆನ್ನಾಗಿ ಬೆಂದಿರುತ್ತೆ, ಸಾಫ್ಟಾಗಿರುತ್ತೆ. ಇವಾಗ ನೀರೆಲ್ಲ ಹೋದ್ರ ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಖಾರದ ಪೌಡರು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇದು ಉಪ್ಪಲ್ಲಿ ಹಾಕಿ ನೆನೆಸಿಟ್ಟಿರೋದ್ರಿಂದ ಸ್ವಲ್ಪ ಉಪ್ಪನ್ನು ಕಡಿಮೆ ಹಾಕ್ಕೊಳ್ಬೇಕು. ಈ ಕಡಲೆ ಹಾಳಾಗಬಾರ್ದು ಅಂತ ತುಂಬ ಉಪ್ಪು ಹಾಕಿ ನೆನೆಸಿದವಾಗ ಒಂದು ದಿವಸ ನೀರಿನಲ್ಲೇ ನೆನೆಸಿಟ್ಟು ಆಮೇಲೆ ನಾವು ಈ ಥರ ಪಲ್ಯನ ಮಾಡ್ಕೊಳ್ಬೇಕು. ನಾನು ಹಾಗೆ ಮಾಡಿದ್ದೆ. ಈ ಥರ ಒಂದು ದಿವಸ ನೆನೆಸಿಟ್ಬಿಟ್ಟು ಆಮೇಲೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಆ ನೀರನ್ನು ಚೆಲ್ಲಬೇಕಾಗುತ್ತೆ. ಈಗ ಸ್ವಲ್ಪ ಉಪ್ಪೆಲ್ಲ ಕಡಿಮೆ ಆಗಿರೋದ್ರಿಂದ ಉಪ್ಪು ಕೂಡ ಸ್ವಲ್ಪ ಬೇಕಾಗುತ್ತೆ. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತೀನಿ. ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ. ಇದಕ್ಕೆ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ, ಫ್ರೆಶ್ ಆಗಿರೋದು. ತುಂಬ ಸಿಂಪಲ್ಲು. ಇದಕ್ಕೆ ಖಾರದ ಪೌಡರ್ ಹಾಕ್ಕೊಂಡು ಮಾಡಿಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಹಾಕ್ಕೊಂಡ್ರೂ ಆಗುತ್ತೆ, ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಚೆನ್ನಾಗಿರುತ್ತಿದ್ದು. ಈ ಬಿದಿರು ಕಡಲೆನಲ್ಲಿ ಸಾಂಬಾರು ಕೂಡ ಮಾಡ್ಕೊಳ್ತಾರೆ. ಕಡಲೆಕಾಳು ಬೇರೆ ಕಾಳುಗಳೆಲ್ಲ ಹಾಕಿ ಸಾಂಬಾರು ಮಾಡ್ಕೊಳ್ಬೋದು. ಸಿಂಪಲ್ಲಾಗಿ ಪಲ್ಯ ಮಾಡೋದಾದ್ರೆ ಈ ಥರ ಪಲ್ಯ ಮಾಡಿಕೊಂಡು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ. ಹಾಗೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಬೇಕು. ಸೂಪರಾಗಿ ಬಂದಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಬಿದಿರು ಕೂಡ ವರ್ಷಕ್ಕೊಂದು ಸಲ ತಿನ್ನಬೇಕು ಅಂತ ಹೇಳ್ತಾರೆ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದು ಹೀಟಾಗಿರೋದ್ರಿಂದ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲೇ ಮಾಡಿಕೊಂಡು ಸೇವಿಸೋದು ತುಂಬ ಒಳ್ಳೆಯದು. ಒಂದು ಸಲ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಇವತ್ತಿನ ರೆಸಿಪಿ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.